BMC ಇಲ್ಲ ಯಾವ ಕಾನೂನು ಒಂದು ಬಗ್ಗೆ ಅಧ್ಯಯನ ಮಾಡಿಲ್ಲ. ಅಧ್ಯಕ್ಷರ ಕರೆಕ್ಟ್ ಸರ್. ಅಲ್ಲ ಸರ್ ವಿಚಾರ ಇದು ದುಡ್ಡು ಯಾಕೆ ಹಾಕ್ಬೇಕು? ನಮ್ಮ ಡೈರಿ ಸಪ್ರೇಟ್ ನನ್ನ ಕೊಟ್ಬೇಕದು. ನಮ್ಮೂರಲ್ಲಿ ನಾನು ಚೇರ್ದಾರ್ನಲ್ಲ, ನನ್ನ ಕೊಟ್ಬೇಕದು. ಬೇರೆ ಊರನ್ನು ಅಕೌಂಟ್ಗೆ ಹೆಂಗ್ ಹಾಕ್ತೀವಿ ನಾವು? ನಿನ್ನ ಅಕೌಂಟ್ ಕೊಡಲ್ಲ. ಅಲ್ಲ ಅವನು ಯಾವ ಚಾರ್ದಾರ್ ನಮ್ಮೂರಲ್ಲಿ ಚೇರ್ದಾರ ಇಷ್ಟು ಜನ ಇದಾರಲ್ಲ. ಅವ್ರು ಕಳ್ರು ನಾವು 2007 ಹಾಲು ಹಾಕೊಂಡ್ ಬರ್ತಾ ಇದೀವಲ್ಲ. ಕಂಪ್ಯೂಟರ್ ಆಪರೇಟರ್ ನಡೆ ಬರೋದಿಲ್ಲ ಅಂತ ಹೇಳ್ತಾರಲ್ಲ, ಇನ್ನೊಬ್ಬರ ಅಕೌಂಟ್ ಹಾಕಿದ್ರ ಇದಕ್ಕೊಂದು ಕಾಣಿಸುತ್ತಾ? ಸರ್ ಇಲ್ಲಿ ಅಲ್ಲ ಏನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ತುಮಟಗೆರೆ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಈ ಹಾಲು ಉತ್ಪಾದಕರು ಏನು ಹಾಕಿದ್ದಾರೆ, ಹಾಲು ಸಂಘ ಸರಬರಾಜು ಮಾಡಿರುವಂಥದ್ದು. ಈ ಹಾಲಿನಲ್ಲಿ ಅವ್ರು ಹಾಕಿರೋ ಕ್ವಾಂಟಿಟಿ ಅಂದರೆ ತೂಕ ಇರುತ್ತಲ್ಲ, ಆ ಕ್ವಾಂಟಿಟಿಗೂ ಕಂಪ್ಯೂಟರಲ್ಲಿ ಎಂಟ್ರಿ ಮಾಡಿರೋ ಕ್ವಾಂಟಿಟಿಗೂ ತೂಕ ವ್ಯತ್ಯಾಸ ಕಂಡು ಬಂದಿದೆ. ಸೊ ಆ ತೂಕ ವ್ಯತ್ಯಾಸ ಕಂಡು ಬಂದಿರೋದ್ರಿಂದ ಅದನ್ನು ನಾವು ಚೆಕ್ ಮಾಡ್ತಾ ಇದ್ದೀರಿ, ಇಲ್ಲಿ ಪರಿಶೀಲನೆ ಮಾಡ್ತಾ ಇದ್ದೀರಿ. ಅದರಲ್ಲಿ ಅರ್ಧ ಜನದ ಮಾತ್ರ ಆಗಿದೆ, ಒಂದು 24 ಜನದ ಮಾತ್ರ ಪರಿಶೀಲನೆ ಮಾಡಿದರೆ, ಇನ್ನೂ ಒಂದು 30 ಜನದಷ್ಟು ಪರಿಶೀಲನೆ ಮಾಡಬೇಕು. ಆ ಪರಿಶೀಲನೆ ಮಾಡಿದ್ಮೇಲೆ ವರದಿ ಬಂದಮೇಲೆ ಅದನ್ನು ಆಡಳಿತ ಮಂಡಳಿಯವರು ತೀರ್ಮಾನ ತಗೊಂಡು 24 ಜನದನ್ನು ತೂಕ ವ್ಯತ್ಯಾಸ ಕಂಡು ಬಂದಿದೆ. ಮಾಡುವಂಥ ಕಾರ್ಯದರ್ಶಿಗಳು ಇದು ಮಾಡಿರುವಂಥದ್ದು. ಸೊ ಅದನ್ನು ಪೂರ್ತಿ ವರದಿ ಏನು ಬರ್ತದೆ, ಇನ್ನು 34 ಜನದ್ದು ಏನಿದೆ ಅದನ್ನು ವರದಿ ತಗೊಂಡು ಆಮೇಲೆ ನಿಮಗೆ ಆಡಳಿತ ಮಂಡಳಿಯವರು ಏನು ತೀರ್ಮಾನ ತಗೊಂಡು ಅದು ಇಷ್ಟ ಆಗಿದೆ. ಈಗ ಡೈರಿಗೆ ಅಲ್ಲ, ಅದಕ್ಕೆ ಈಗ ಏನು ನ್ಯೂನತೆ ಆಗಿದೆ ಇಲ್ಲಿ, ಅದಕ್ಕೆ ಆಡಳಿತ ಮಂಡಳಿಯವರು ತೀರ್ಮಾನ ತಗೊಂತಾರೆ. ಒಂದು ಲೀಟ್ರಿಗೆ ಲೀಟರ್ಗಳಲ್ಲಿ ಕಡಿಮೆ ಸಿಸ್ಟಮ್ ಅಲ್ಲಿ ಎಷ್ಟಾಗಿದೆ? ಅಲ್ಲ, ಅದಿನ್ನು 56 ಜನದನ್ನು ಬರಬೇಕು. ಅಲ್ಲಿ 24 ಜನರು 24 ಜನದ ಕ್ವಾಂಟಿಟಿ ಚೆಕ್ ಮಾಡಿದ್ದೀರ ಅಷ್ಟೇ. ಈಗ ಕಂಪ್ಯೂಟರ್ ಅಲ್ಲಿ ಎಷ್ಟು ಎಂಟ್ರಿ ಆಗಿದೆ, ಪಾಸ್ಬುಕ್ ಅಲ್ಲಿ ಎಷ್ಟು ಎಂಟ್ರಿ ಆಗಿದೆ ಅದನ್ನ ಬರ್ಕೊಂಡಿದ್ದೀವಿ. ಸೊ ನಾವು ತಾಳೆ ಮಾಡಿದಾಗ ಶಾರ್ಟೇಜ್ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕಿ ಲಾಸ್ಟ್ ಫೈನಲ್ಗೆ 56 ಜನದನ್ನು ಕೊಡಬೇಕಾಗ್ತದೆ. ಅಲ್ಲ, ಈಗ ಈಗ ಉತ್ಪಾದಕರು ಏನು ಕ್ವಾಂಟಿಟಿ ಹಾಕ್ತಾರೆ ಶಂಕರ್ ಸಿ ಅಂತ. ಮುಂದಿನ ಕ್ರಮ ಆಡಳಿತ ಮಂಡಳಿಯವರು ತಗೊಂತಾರೆ. ನಾನು ವಿಸ್ತರಣಾಧಿಕಾರಿಯಾಗಿ ಅವ್ರಿಗೆ ನಾನು ವರದಿ ಕೊಡ್ತೀನಿ. ಆಡಳಿತ ಮಂಡಳಿ ಭಾನುಪ್ರಕಾಶ್ ಅಂತೇಳಿ ವಿಸ್ತರಣಾಧಿಕಾರಿಯಾಗಿ ನಾನು ಅವ್ರಿಗೆ ವರದಿ ಕೊಡ್ತೀನಿ. ಆಡಳಿತ ಮಂಡಳಿಗೆ ಏನು ನಡೆದಿದೆ ಸಂಘದಲ್ಲಿ ಅದನ್ನು ವರದಿ ಕೊಡ್ತೀನಿ. ಈ ಮುಂದಿನ ತೀರ್ಮಾನ ಆಡಳಿತ ಮಂಡಳಿಯವರು ತಗೊಂತಾರೆ. ಅಲ್ಲ, ಈಗ ನಾವು ಇಲ್ಲಿ ಹೊಸದಾಗಿ ಸಾಫ್ಟ್ವೇರ್ ಅಳವಡಿಕೆ ಮಾಡಿರೋದು ಮೇ ತಿಂಗಳಲ್ಲಿ ಸಾಫ್ಟ್ವೇರ್ ಅಳವಡಿಕೆ ಮಾಡೋದು ಮೇ ತಿಂಗಳಿಂದನೇ ಇಲ್ಲಿ ಪ್ರಾಬ್ಲಮ್ ಬಂದಿರುವಂಥದ್ದು. ಹಿಂದಿಂದು ಕಂಪ್ಯೂಟರಲ್ಲಿ ಎಂಟ್ರಿ ಮಾಡಿಲ್ಲ, ಸೊ ಅದಕ್ಕೆ ಇಲ್ಲಿ ಪ್ರಾಬ್ಲಮ್ ಇಲ್ಲ. ನಾವೇನು ಸಾಫ್ಟ್ವೇರ್ ಮೇ ತಿಂಗಳಲ್ಲಿ ಎಂಟ್ರಿ ಮಾಡಿದರೆ ಅದು ಆ ಮೇ ತಿಂಗಳಿಂದ ಮಾತ್ರ ನ್ಯೂನತೆಗಳು ಕಂಡು ಬಂದಿದೆ. ರೈತರಿಗೆ ಕಾಲಾವಕಾಶ ಕೊಡಿ, ಯಾಕಂದರೆ 24 ಜನದ್ದು ಮಾತ್ರ ನಾವು ಚೆಕ್ ಮಾಡಿರೋದು, ಈಗ ಪರಿಶೀಲನೆ ಮಾಡಿರೋದು. ಇನ್ನು ಮಿಕ್ಕಿದ್ದು 34 ಜನದ್ದು ಟೋಟಲ್ 56 ಜನದ್ದು ಪರಿಶೀಲನೆ ಮಾಡಿ ಏನು ವರದಿ ಬರ್ತದೆ ಅದರ ಮೇಲೆ ವರದಿ ಕೊಟ್ಟು ನಿಮಗೆ ಏನು ಅನ್ಯಾಯ ಆಗಿದೆ ಅದನ್ನು ನ್ಯಾಯ ಒದಗಿಸ್ಕೊಡೋ ಜವಾಬ್ದಾರಿ ಆಡಳಿತ ಮಂಡಳಿ ಮೇಲಿದೆ. ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾವು ಸಮಜಾಯಿಷಿ ಕೊಟ್ಟಿದ್ದೀವಿ. ಆಡಳಿತ ಮಂಡಳಿ ಅಂದರೆ ಇಲ್ಲಿ ಕಮಿಟಿ ಅಂತ ಇರ್ತದೆ, 12 ಜನ ಇರ್ತಾರೆ ಕಮಿಟಿಯವರು, ಅವ್ರು ತೀರ್ಮಾನ ತಗೊಂಡು. ಮೋಸ ಆಗಿದೆ ಮೋಸ ಆಗಿರೋ ಹಾಲು ಸಂಘದಲ್ಲಿ ಇರಬೇಕು. ಅದು ಯಾರ ಅಕೌಂಟ್ಗೆ ಹೋಗಿದೆ? ಸುಮಾರು ಲಕ್ಷಗಳು ಹೋಗಿರೋದು, 1,50,000 ಅಲ್ಲ. ಲಿಸ್ಟ್ ಎತ್ತು ನೋಡ್ರಿ ನೀವು ಎಷ್ಟು ಬರುತ್ತೆ ಅನ್ನೋದು. ಲಕ್ಷಗಳು ಹೋಗಿರೋದು. ಎಷ್ಟು ಲಕ್ಷ? 5 ತಿಂಗಳಿಂದ ಒಂದು 4-4 ಲಕ್ಷ ಐಡಿಯಾ ಬರುತ್ತೆ ಸುಮಾರು. ನಮ್ಮ ಮೇಲೆ ಇರುತ್ತೆ ಇಲ್ಲ ಸಿಸ್ಟಮ್. ನಮ್ಮ ಹೆಸರು ಬಿ ರಾಮಚಂದ್ರ. ಅದನ್ನೇ ನಮ್ಮ ಸೆಕ್ರೆಟರಿ ಹೇಳ್ಬೇಕು, ಅಧ್ಯಕ್ಷರು ಹೇಳ್ಬೇಕು. ನಾನು ಅದನ್ನೇ ಇವಾಗ ಗಲಾಟೆ ಇಟ್ಕೊಂಡಿದ್ದೀನಿ. ತನಿಖೆ ನಮ್ಮ ಮಾಹಿತಿ ಬರುತ್ತೆ ಅಂತ ಹೇಳ್ತಾ ಇನ್ನು 2 ದಿವಸ ಟೈಮ್ ತಗೊಂಡು ಒಂದು ಒಬ್ಬರು ಹಾಲಾಗ್ತಾ ಇಲ್ಲ, ಇಲ್ಲಿ ಹಾಲಾಗ್ತಾ ಇಲ್ಲ, ಆದ್ರೂ ಈಗ ಅವ್ರ ಅಕೌಂಟ್ಗೆ ದುಡ್ಡು ಹೋಗ್ತಾ ಇದೆ. ಹೆಂಗೆ ಕಳಿಸಿದ್ರು ಇವರು ನಮ್ಮ ಕಾರ್ಯದರ್ಶಿಯವರು?
ಏನೇ ಸ್ವಲ್ಪ ಹೇಳಿ ಇನ್ಸಿಡೆಂಟ್ ಹೆಂಗಾಯ್ತು, ಕಡಿಮೆ ಏನಕ್ಕಾಯ್ತು, ಏನಾಯ್ತು? ಅದು ಸ್ವಲ್ಪ ಸಿಸ್ಟಮು ಗೊತ್ತಿಲ್ಲ ನನಗೆ. ಹಾಂ ನಾನು ಸ್ವಲ್ಪ ಲೇಟಾಗಿ ಬರ್ತಾಯಿದ್ದೀನಿ ಕಲೆಕ್ಷನ್ಗೆ. ನಮ್ಮ ಟೆಸ್ಟ್ ಇವರು ಹೆಲ್ಪರ್ ಒಬ್ಬರು ಬರ್ಕೊತಾ ಇದ್ರು. ನಾನು ಅದನ್ನು ನೋಡಿ ನನಗೂ ಸರಿಯಾಗಿ ಅಷ್ಟು ಮಾಹಿತಿ ಇಲ್ಲ ಸಿಸ್ಟಮಲ್ಲಿ. ನಾನು ಕಲೆಕ್ಷನ್ ಮಾಡ್ಕೊತಾ ಇದ್ದೆ. ನಿಜಾನೇ ತಪ್ಪು ನನ್ನದೇ ಆಗೈತೆ. ಅದೇನಾಯಿದ್ರು ನಾನು ಸರಿಪಡಿಸ್ಕೊಡ್ತೀನಿ, ನಷ್ಟ ಭರಿಸ್ಕೊಡ್ತೀನಿ. ಯಾವಾಗ ಬೆಳಕಿಗೆ ಬಂದಿದ್ದೀರಾ? ಇದು ಮೊನ್ನೆ ಜನರಲ್ ಬಾಡಿ ಮೀಟಿಂಗು 19ನೇ ತಾರೀಕು ಆಯಿತು. ಆವತ್ತು ಇದು ಎಷ್ಟು ದಿನದ ಅಳತೆಗಳು ಕಡಿಮೆ ಬರ್ತಾ ಇದೆ ಸಿಸ್ಟಮಲ್ಲಿ? ನಾವು ನೋಡಿದ್ದೆ. ಇದ್ರ ಉಪಯೋಗ ಯಾವಾಗಿಂದ ನಡೀತಾ ಇದೆ? 5 ತಿಂಗಳಿಂದ ನಡೀತಾ ಇದೆ. ಅದು ಸಿಸ್ಟಮ್ ಆಗ್ದಾಗಿಂದ ಸ್ವಲ್ಪ ಏರುಪೇರಾಗಿದೆ. ಮೇಯಿಂದ ಇಲ್ಲ ಸರ್, ನಾವು ಕಣ್ಣು ತಪ್ಪೆ ನನಗೂ ಗೊತ್ತಿಲ್ಲದ್ರೆ ನನಗೂ ಅದು ಹೌದು, ಸ್ವಲ್ಪ ಅಭ್ಯಾಸ ನಮ್ಮದು ಇದೆ. ಸ್ವಲ್ಪ ಮಾತಾಡೋಕೆ ಟೈಮ್ ಕೊಡಿ. ಮಾತಾಡೋಣ, ಪರವಾಗಿಲ್ಲ. ಅದಕ್ಕೆ ಯಾರಾದ್ರು ಹೊಸಬ್ರು ನೇಮಕ ಹೆಂಗ್ ಮಾಡೋದು? ಹೋಯ್ತು? ಹೇಳಿ ಸರ್ ನೀವು. ಯಾರನ್ನಾದ್ರು ತಿಳಿದವ್ರನ್ನ ನೇಮಕ ಮಾಡೋದು? ಕಂಪ್ಯೂಟರ್ ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರೆ 8 ಆಗಿರೋ ಹತ್ರ 7 ಮಾಡೋದು, 7 ಆಗಿರೋ ಹತ್ರ 6 ಮಾಡೋದು, ಇದೆಲ್ಲ ನಾಲೆಡ್ಜ್ ಇದೆಯಾ? ಹಂಗಾದ್ರೆ ಸ್ವಯಂಕೃತ ಅಪರಾಧ ಅಂತ ಹೇಳಿ. ಯಾರು ಹೋಗ್ತಾ ಇದೆ ಅಣ್ಣ ಅದು? ಹೇಳ್ದಿಯಲ್ಲ ನಾನು, ಟ್ರಾನ್ಸ್ಫರ್ ಯಾರಿಗೂ ಆಗ್ತಾ ಇದೆ? ಶೇರ್ ಹೋಲ್ಡರ್ ಟ್ರಾನ್ಸ್ಫರ್ದು ಯಾರಿಗೆ? ಅವ್ರ ಹೆಸರು ಎನ್ ಶಿವಕುಮಾರ್ ಅಂತೇಳಿ ಅವನು ಇವನು ಅಲ್ಲ, ಹಾಂ. ಬೇರೆ ಕಡೆಯವನು ಗಾಜಿದ್ದವನು. ಅವನ ಅಕೌಂಟ್ ದುಡ್ಡು ಹೋಗ್ತಾ ಇದೆ. ಎಷ್ಟು ಹೋಗ್ತಾ ಇದೆ ಏನು ಗೊತ್ತಾ? ಎಷ್ಟು ಹೋಗಿದೆ ಇದುವರೆಗೂ ಅಂತ? ಒಟ್ಟು 4,72,501 ಒಬ್ಬರಿಗೆ ಹಿಂಗೆ ತೋರಿಸಿ. ಅಷ್ಟು 5ನೇ ತಿಂಗಳಿಂದ ಈಚೆ ಅಷ್ಟು ಹೋಗಿದೆ. ಇರೋಣ ಸ್ವಲ್ಪ ಹೊತ್ತು. ಅದು ಒಂದೊಂದು ಬಿಲ್ಗೆ 45,508 ರೂಪಾಯಿ ಒಂದು ಬಿಲ್ಗೆ, 57,979 ರೂಪಾಯಿ ಒಂದು ಬಿಲ್ಗೆ, 56,673 ರೂಪಾಯಿ ಒಂದು ಬಿಲ್ಗೆ. ಈ ಥರ ಮೇಯಿಂದ ಈಚೆ ಹಾಂ. ಒಟ್ಟು ಟೋಟಲು 4,78,501 ರೂಪಾಯಿ ಅವನ ಅಕೌಂಟ್ ಬಂದಿದೆ. ಹೆಂಗ್ ಹೋಯ್ತು?